ಮೈಸೂರಲ್ಲಿ ಬಾಲಕಿ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗ್ತಾ ಇದೆ. ಆರೋಪಿ ಕಾರ್ತಿಕ್ ಕ್ರೌರ್ಯ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಬಾಲಕಿ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಗೆದಷ್ಟು ಬಯಲಾಗ್ತಾ ಇದೆ. ಆರೋಪಿ ಕಾರ್ತಿಕ್ನ ಕ್ರೌರ್ಯ. ಬಾಲಕಿ ಕೊಂದ 15 ನಿಮಿಷದಲ್ಲಿ ಮತ್ತೊಂದು ಕೃತ್ಯಕ್ಕೆ ಈತ ಪ್ರಯತ್ನ ಪಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಪೊಲೀಸರ ಮುಂದೆ ಭಯಾನಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಕೊಲೆಗಡುಕ ಕಾರ್ತಿಕ್. ಬಾಲಕಿಯನ್ನ ರೇಪ್ ಮಾಡಿ 19 ಬಾರಿ ಇರಿದು ಕೊಂದಿದ್ದಾನೆ ಕಾರ್ತಿಕ್. ಬಳಿಕ ಮೈಸೂರು ನೀಲಗಿರಿ ರಸ್ತೆಯಲ್ಲಿ ಅಲ್ಲಿಂದ ನಡ್ಕೊಂಡು ಹೋಗಿದ್ದಾನೆ. ಈ ವೇಳೆ 5 ಲೈಟ್ ವೃತ್ತದ ಬಳಿ ಮಲಗಿದ್ದಂತಹ ಮಹಿಳೆಯರು, ಅಂದ್ರೆ ಬೀದಿ ಬದಿಯಲ್ಲಿ ಮಲಗಿರ್ತಾರಲ್ಲ ಮಹಿಳೆಯರು, ಆ ಮಹಿಳೆಯರನ್ನ ಕೂಡ ಈತ ಕೆಣಕಿದ್ದಾನೆ. ಆಗ ಮಹಿಳೆಯರ ಬೆಡ್ಶೀಟ್ ಅನ್ನ ಎಳೆದಿದ್ದಾನೆ ಹಂತಕ ಕಾರ್ತಿಕ್. ಮಹಿಳೆಯರು ಕಿರ್ಚಿಕೊಳ್ತಾ ಇದ್ದಂತೆ ಹಂತಕ ಕಾರ್ತಿಕ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸ್ಥಳದಿಂದ ಕಾಲ್ಕಿತ್ತು ಕುಪ್ಪಣ್ಣ ಪಾರ್ಕ್ ಬಳಿ ಓಡ್ ಹೋಗಿದ್ದಾನೆ. ಪೊಲೀಸರ ಉನ್ನತ ಮೂಲಗಳಿಂದ ನ್ಯೂಸ್ 18ಗೆ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈ ಹಂತಕ ಕಾರ್ತಿಕ್ನ ಕ್ರೌರ್ಯ ಇನ್ನೂ ಕೂಡ ನಿಂತಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಆತ ಎಷ್ಟು ಸ್ಕೆಚ್ ಹಾಕಿ ಈ ರೀತಿಯಾಗಿ ಹತ್ಯೆ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ಯಾಕಂದ್ರೆ ಬಾಲಕಿಯ ರೇಪ್ ಅಂಡ್ ಮರ್ಡರ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ವಿಚಾರಣೆಯಲ್ಲಿ ಈತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಸೊ ಮಹಿಳೆಯರನ್ನ ಕೂಡ ಈತ ಕೆಣಕಿದ್ದಾನೆ ಅಂತ ಹೇಳಿ. ಸೊ ಇನ್ನು ಏನೆಲ್ಲ ಸತ್ಯಗಳನ್ನ ಆತ ಬಾಯ್ಬಿಟ್ಟಿದ್ದಾನೆ? ಚೈತ್ರ, ಏನು ಈ ಕಾಮಕ್ರಿಮಿ ಕಾರ್ತಿಕ್ ಇದ್ದಾನೆ, ಈತ ಮಗುವನ್ನ ರೇಪ್ ಅಂಡ್ ಮರ್ಡರ್ ಮಾಡಿದ ಬಳಿಕವೂ ಕೂಡ ಫೌಂಟೇನ್ ಸರ್ಕಲ್ನ ಬಳಿ ಮಲಗಿದ್ದಂತಹ ಮಹಿಳೆಯರ ಮೇಲೆ ಎರಗಲು ಕೂಡ ಮುಂದಾಗಿದ್ದಾನೆ ಅನ್ನುವಂತಹ ಆಘಾತಕಾರಿ ವಿಷಯ ಪೊಲೀಸ್ ಉನ್ನತ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಅಲ್ಲಿ ಮಲಗಿದಂತಹ ಮಹಿಳೆಯ ಬೆಡ್ಶೀಟ್ ಅನ್ನು ಸಹ ಎಳೆದು ಈತ ಕೀಟಲೆಯನ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಮಹಿಳೆಯರು ಕೂಗಿಕೊಂಡಂತಹ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಜನ ಎದ್ದಂತಹ ಸಂದರ್ಭದಲ್ಲಿ ಅಲ್ಲಿಂದ ಕಾಲ್ಕಿತ್ತಿರುವಂತದ್ದು. ನಂತರದಲ್ಲಿ ಈತ ಅಂದ್ರೆ ಇಷ್ಟೆಲ್ಲ ನಡೆದ್ರು ಸಹ ಈತನಿಗೆ ಯಾವುದೇ ಭಯ ಇಲ್ಲದೆ ಮೈಸೂರಿನ ನಗರದ ಈ ಕುಪ್ಪಣ್ಣ ಪಾರ್ಕ್ ಬಳಿಯೂ ಕೂಡ ಒಂದಷ್ಟೊತ್ತು ಓಡಾಟವನ್ನ ಸಹ ನಡೆಸಿರುವಂತದ್ದು. ಬಳಿಕ ಈತ ಕೊಳ್ಳೇಗಾಲದ ಕಡೆ ಬಸ್ ಅನ್ನ ಹತ್ತಿ ಹೊರಟಿರುವಂತದ್ದು. ಅಂದ್ರೆ ಈತ ಹಿಂದೆನೂ ಈ 2 ಪ್ರಕರಣಗಳಲ್ಲಿ ಕೊಳ್ಳೇಗಾಲದಲ್ಲಿ ಒಬ್ರು ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನ ಮಾಡ್ತಾನೆ, ಅಲ್ಲದೆ ಕೊಲೆಯನ್ನು ಸಹ ಮಾಡ್ಲಿಕ್ಕೆ ಯತ್ನ ಮಾಡ್ತಾನೆ. ಅಲ್ಲೂ ಸಹ ಜನಗಳು ಈತನನ್ನ ಸುತ್ತುವರೆದ ಬಳಿಕ ಈತನಿಗೆ ಶಿಕ್ಷೆ ಆಗಿದ್ದಂಥದ್ದು. ಸದ್ಯ ಈತನ ಒಂದೊಂದು ಹಿಸ್ಟ್ರಿ ಏನಿದೆ ಇದು ನಿಜಕ್ಕೂ ಕೂಡ ಇಂಥ ಸೈಕೋಗಳು ಈ ನಾಗರಿಕ ಸಮಾಜದಲ್ಲಿ ಬದುಕಲು ಅನರ್ಹ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡುವಂತ ವರ್ತನೆ ಈತ ತೋರಿಸ್ತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.